ಯಾರಾದರೂ ಈ ಕುಂಡಲಿನ ಶಕ್ತಿಯನ್ನು ನಮಗೆ ಜಾಗೃತ ಮಾಡಿಕೊಟ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಅದರಿಂದ ಲಾಭ ಸಿಗೋದಾಗಿರಲಿ, ಚಿತ್ರ ವಿಚಿತ್ರವಾದ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ಬೇಕಾಗತ್ತೆ ಅಷ್ಟೇ. ಒಂದು ಚಿಕ್ಕದು ಕೂಡ ನ್ಯೂನತೆಗಳು ಕೆಲವು ಸತಿ ನಮಗೆ ಚಾಲೆಂಜ್ ಆಗುತ್ತಲ್ವಾ. ನಮ್ಮ ದೇಹದಲ್ಲಿ ಸಪ್ತ ಚಕ್ರಗಳಿವೆ. ಅನಾಹತ ಚಕ್ರ ಯಾವುದನ್ನು ನಾಶ ಮಾಡೋಕ್ಕೆ ಸಾಧ್ಯ ಅಲ್ವೋ ಆ ಥರದೊಂದು ಶಕ್ತಿ ನಮ್ಮ ಎದೆಯ ಭಾಗದಲ್ಲಿರುವ ಹಸಿರು ಬಣ್ಣದ ಚಕ್ರವಾಗಿರುತ್ತೆ. ಇಲ್ಲಿ ಸ್ಪಿರಿಚುವಲ್ ಇನ್ಸೈಟ್ಸ್ಗಳ ಎಕ್ಸ್ಪೀರಿಯನ್ಸ್ ಆಗೋರು ಇದ್ದಾರೆ. ಸುಲಭ ರೀತಿಯಲ್ಲಿ ಇದನ್ನ ಮುಂದುವರಿಸ್ಕೊಂಡು ಹೋದರೆ ಯಾವುದೇ ಭಯ ಪಡುವಂಥ ಅವಶ್ಯಕತೆ ಇರಲ್ಲ. ಅದೇ ಒನ್ ಶಾಟ್ ಇವೆಂಟ್ ಅದು ಅಲ್ಲ, ಒಂದು ಸೀರೀಸ್ ಆಫ್ ಇವೆಂಟ್. ನಮ್ಗೆ ಅನ್ಸುತ್ತೆ ಒಂದು ಲೆವೆಲಲ್ಲಿ ನಾನು ಇದಕ್ಕೆ ರೆಡಿ ಇದ್ದೀನಿ ಅಂತ, ಆಗ ಮುಂದೆ ಹೋಗೋದಕ್ಕೂ ಯಾರೋ ಫೋರ್ಸಲ್ಲಿ ದುಃಖ ಬಿಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ನಮಸ್ಕಾರ ವೀಕ್ಷಕರೇ. ಕುಂಡಲಿನಿ ಶಕ್ತಿ ತುಂಬ ಜನಕ್ಕೆ ಈ ವಿಷಯದ ಬಗ್ಗೆ ವಿಪರೀತ ಆಸಕ್ತಿ ಇರುತ್ತೆ. ಯಾರಾದರೂ ಈ ಕುಂಡಲಿನ ಶಕ್ತಿಯನ್ನು ನಮಗೆ ಜಾಗೃತ ಮಾಡಿಕೊಟ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ, ಅದರಿಂದ ಏನೆಲ್ಲ ಜಾದು ಮಾಡ್ಬೋದಂತೆ, ಚಮತ್ಕಾರ ಆಗುತ್ತಂತೆ, ಏನೆಲ್ಲ ಸಿದ್ಧಿಗಳು ಸಿಗುತ್ತಂತೆ ಅಂತ ತುಂಬ ಜನ ಯೋಚನೆ ಮಾಡ್ತಾರೆ. ಆದರೆ ಇದನ್ನು ಸರಿಯಾದ ರೀತಿಯಲ್ಲಿ ಸಮಾಧಾನದಲ್ಲಿ ನಿಧಾನವಾಗಿ ಸರಿಯಾಗಿ ತಿಳ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡದೇ ಇದ್ದರೆ ಅದರಿಂದ ಲಾಭ ಸಿಗೋದಾಗಿರಲಿ, ಚಿತ್ರ ವಿಚಿತ್ರವಾದ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ಬೇಕಾಗತ್ತೆ ಅಷ್ಟೇ. ಆದ್ದರಿಂದ ಇವತ್ತಿನ ಸಂಚಿಕೆಯಲ್ಲಿ ಇದನ್ನು ಸರಳವಾಗಿ ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ನಮ್ಮ ದೇಹದಲ್ಲಿ ಈ ಕುಂಡಲಿನಿ ಶಕ್ತಿ ಅನ್ನೋದು ನಮ್ಮ ಬೆನ್ಮೂಳೆಯ ತುತ್ತುದಿಯಲ್ಲಿ ಅಂದರೆ ಮೂಲಾಧಾರ ಚಕ್ರದಲ್ಲಿ ಒಂದು ದೊಡ್ಡ ಸರ್ಪ 3.5 ಸುತ್ತು ಹಾಕ್ಕೊಂಡಿರೋ ಹಾಗೆ ಡಾರ್ಮೆಂಟ್ ಆಗಿ, ಹಾಗೆ ಸುಪ್ತವಾಗಿ ಗುಪ್ತವಾಗಿ ಮಲಗಿರುವಂತಹ ಸ್ಥಿತಿಯಲ್ಲಿದೆ ಅಂತ ಹೇಳ್ತಾರೆ. ನಾವು ಬೇರೆ ಬೇರೆ ಕ್ರಿಯೆಗಳ ಮೂಲಕ, ಸಿದ್ಧಿಗಳ ಮೂಲಕ, ಪ್ರಯತ್ನಗಳ ಮೂಲಕ, ಯೋಗ ಧ್ಯಾನಗಳ ಮೂಲಕ ಇದನ್ನು ಜಾಗೃತ ಮಾಡ್ಕೊಳ್ತಾ ಹೋದರೆ ಅದು ನಿಧಾನವಾಗಿ ನಮ್ಮೆಲ್ಲ ಚಕ್ರಗಳನ್ನು ನಾಡಿಗಳ ಮೂಲಕ ದಾಟ್ತಾ ನಮ್ಮ ಸಹಸ್ರಾರ ಅಂದರೆ ನೆತ್ತಿಯ ಮೇಲಿರುವಂತಹ 7ನೇ ಚಕ್ರ ಏನಿದೆ, ಆ ನೆತ್ತಿಯ ಮೇಲಿರುವಂತಹ ಸುಂದರವಾದ ಒಂದು ಸಹಸ್ರ, ಹಲವಾರು ದಳಗಳಿರುವ ಕಮಲದ ಬಳಿ ಇರುವಂತಹ ಶಕ್ತಿಯನ್ನು ಹೋಗಿ ಅದು ಸ್ಪರ್ಶಿಸಿದಾಗ ಅಮೃತ ಧಾರೆ ಆಗುತ್ತೆ, ಜ್ಞಾನೋದಯದಂತಹ ಪರಮಾನಂದದ ಸ್ಥಿತಿ ಲಭ್ಯ ಆಗತ್ತೆ, ಅಲ್ಲಿಂದ ಚಮತ್ಕಾರಗಳು ಶುರುವಾಗತ್ತೆ ಅಂತೆಲ್ಲ ಹೇಳ್ತಾರೆ. ಹೌದು, ಆದರೆ ಇದನ್ನು ಒಂದೇ ಸರಿ ಶುರು ಮಾಡ್ಕೊಳ್ಳೋಕ್ಕೆ ಅಥವಾ ಜಾಗೃತ ಮಾಡ್ಕೊಳ್ಳೋಕ್ಕೆ ಆ ಥರ ಮುಟ್ಟಿ ಹೀಗೆ ಮಾಡಿ ಆ ಥರ ಏನೋ ಒಂದೇ ಒಂದು ಅರ್ಧ ಗಂಟೆಯಲ್ಲಿ ಇನ್ಯಾರೋ ಒಬ್ಬರು ತುಂಬ ಇದಿರೋರು ಮಾಡ್ತಾರೆ ಅಂತೆಲ್ಲ ಹೇಳ್ತಾರಲ್ಲ, ಅದು ಎಷ್ಟು ಮಟ್ಟಿಗೆ ಸರಿ ಅಂತಲೂ ಕೂಡ ನಾವು ತಿಳ್ಕೊಳ್ಬೇಕಾಗಿದೆ. ಯಾಕೆಂದರೆ ಈ ಒಂದು ಕ್ರಿಯೆಯನ್ನು ನಾನು ಆಗಲೇ ಹೇಳಿದಾಗೆ ಸರಿಯಾದ ರೀತಿಯಲ್ಲಿ ನಮ್ಮನ್ನು ನಾವು ಪ್ರಿಪೇರ್ ಮಾಡಿಕೊಳ್ಳದೆ ಆ ಶಕ್ತಿಯನ್ನು ಜಾಗೃತ ಮಾಡುವಂತಹ ಒಂದು ಚೇಷ್ಟೆಗೆ ಒಳಗಾದರೆ, ಅಥವಾ ಅದನ್ನು ಇಂಟಿಗ್ರೇಟ್ ಮಾಡ್ಕೊಳ್ಳೋದು ಅಂದರೆ ಏನು, ಈಗ ಯಾವುದೋ ಒಂದು ರೀತಿಯಲ್ಲಿ ನೀವು ಶಕ್ತಿಯನ್ನು ಜಾಗೃತ ಮಾಡ್ಕೊಳ್ಳೋಕೆ ಶುರು ಮಾಡಿಬಿಟ್ಟಿದ್ದೀರಾ ಯಾವುದೋ ಕ್ರಿಯೆ ಮೂಲಕ ಅಂತ ಇಟ್ಕೊಳ್ಳಿ. ಅದನ್ನು ನಿಮ್ಮ ಗುಣದಲ್ಲಿ, ನಿಮ್ಮ ಆಲೋಚನೆಯಲ್ಲಿ, ನಿಮ್ಮ ಮಾತುಗಳಲ್ಲಿ, ನಿಮ್ಮ ಎಲ್ಲ ರೀತಿಯ ಸ್ವಭಾವದಲ್ಲಿ ಅದನ್ನು ಕೂಡ ಅದೇ ನಿಟ್ಟಿನಲ್ಲಿ ನೀವು ನಿಭಾಯಿಸ್ಕೊಂಡು ಹೋಗಬೇಕು. ಅಂದರೆ ನಾನು ಆಧ್ಯಾತ್ಮಿಕವಾಗಿ ಅದು ಯಾರ್ದೋ ಮೂಲಕ ಇಷ್ಟು ಬೆಳೆದುಬಿಟ್ಟೆ, ಆದರೆ ನಾನು ಮಾಡೋದನ್ನು ಮಾಡ್ತಾನೇ ಇದ್ದೀನಿ, ಇನ್ನೊಬ್ಬರಿಗೆ ದೌರ್ಜನ್ಯ ಮಾಡೋದು, ಕೆಟ್ಟದಾಗಿ ಬೈಯೋದು, ಶಾಪ ಹಾಕೋದು, ಕಳ್ತನ ಮಾಡೋದು, ಮತ್ತೊಂದು ಮಾಡ್ತಾನೇ ಇದ್ದೀನಿ, ಹೊಟ್ಟೆ ಕಿಚ್ಚು ಪಡೋದು, ಅಥವಾ ಮತ್ತೊಂದು ಇನ್ನೊಂದು ಚಿಕ್ಕದು ಕೂಡ ನ್ಯೂನತೆಗಳು ಕೆಲವು ಸತಿ ನಮಗೆ ಚಾಲೆಂಜ್ ಆಗುತ್ತಲ್ವಾ, ಮಾಡ್ತಾನೆ ಇದ್ದೀನಿ ಅಂತ. ಆದರೆ ಹಾಗಾದರೆ ಈ ಥರದೊಂದು ಕಾಂಟ್ರಾಡಿಕ್ಟಿಂಗ್ ಫೋರ್ಸ್ ಯಾವ ರೀತಿ ನಿಮ್ಮ ಮೇಲೆ ನಕಾರಾತ್ಮಕವಾಗಿ ಪ್ರಭಾವ ಬೀರ್ಬಿಡಬಹುದು ಅದ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಅಲ್ವಾ. ಎಸ್, ಆದ್ದರಿಂದ ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕಾಗಿರೋದೇನಪ್ಪ ಅಂದರೆ ನಮ್ಮ ದೇಹದಲ್ಲಿ ಸಪ್ತ ಚಕ್ರಗಳಿವೆ. ಅದನ್ನು ಫಸ್ಟು ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಬೆನ್ಮೂಳೆಯ ತುದಿಯಲ್ಲಿರುವಂಥ ಕೆಂಪು ಚಂಡಿನಾಕಾರದ ಚಕ್ರಕ್ಕೆ ಮೂಲಾಧಾರ ಚಕ್ರ ಅಂತ ಕರಿತೀವಿ. ಸೊ ನಾವು ಸಾಧನೆ ಮಾಡ್ತಾ ಸಾಧನೆ ಅಂದರೆ ಯಾವ ರೀತಿಯಲ್ಲಾದರೂ ಆಗಿರಬಹುದು, ನಿಮ್ಮ ಗುರುಗಳು ನಿರ್ದಿಷ್ಟವಾಗಿ ಮಾರ್ಗದರ್ಶನ ಕೊಟ್ಟಿರುವಂಥ ಯೋಗ ಸಾಧನೆ ಇರಬಹುದು, ಬ್ರೆತ್ ವರ್ಕ್ ನಮ್ಮ ಉಸಿರಾಟದ ಮೂಲಕ ಆಗುವಂಥ ಸಾಧನೆಗಳಿರ್ಬೋದು, ಖಂಡಿತ ನಿರ್ದಿಷ್ಟವಾದ ಸಾತ್ವಿಕ ಆಹಾರದ ಜೊತೆಯಲ್ಲಿ ಮಾಡುವಂಥ ಹಲವಾರು ಧ್ಯಾನ ಸಾಧನೆಗಳಾಗಿರಬಹುದು, ಅದನ್ನು ಯಜ್ಞದ ರೀತಿ, ತಪಸ್ಸಿನ ರೀತಿ, ಇತ್ಯಾದಿ ರೀತಿ ಇವತ್ತಿಗೂ ಕೂಡ, ಹೌದು, ಅದನ್ನು ಕೇವಲ ನಾವು ಎಲ್ಲೋ ಪುರಾಣದಲ್ಲಿ ಯಾರೋ ಮಾಡ್ತಾಯಿದ್ರು ಅಂತಲ್ಲ, ಇವತ್ತಿಗೂ ಕೂಡ ಅದನ್ನು ಸೂಕ್ಷ್ಮವಾಗಿ ನಾನಾಗಲೇ ಹೇಳಿದಾಗ ಈ 3 ಅಂಶಗಳು, ನಮ್ಮ ದಿನಚರಿ, ನಮ್ಮ ಆಲೋಚನೆ, ಗುಣಗಳು ಮತ್ತು ನಾವು ಮಾಡ್ತಾ ಇರುವಂಥ ಸಿದ್ಧಿಗಾಗಿ ಮಾಡ್ತಾ ಇರುವಂಥ ಕ್ರಿಯೆ, ಅದರ ಮೂಲಕ ಒಂದಕ್ಕೊಂದು ಆ ಬೆಸುಗೆ ಮಾಡಿಕೊಂಡು ಮಾಡ್ತಾ ಹೋದರೆ ಇದು ಜಾಗೃತವಾಗುವ ಆ ದಾರಿಯನ್ನು ತಿಳ್ಕೊಳ್ಬೇಕಲ್ಲ ಮೊದಲು. ಆದ್ದರಿಂದ ಮೂಲಾಧಾರ ಚಕ್ರದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು. ತದನಂತರ ನಮ್ಮ ಕೆಳಹೊಟ್ಟೆಯ ಭಾಗದಲ್ಲಿರುವಂತಹ ಕೇಸರಿ ಬಣ್ಣದ ಆರೆಂಜ್ ಕಲರ್ ಲೈಟಲ್ಲಿ ರೇಡಿಯೇಟ್ ಆಗುವಂತಹ ಸ್ವಾದಿಷ್ಠಾನ ಚಕ್ರದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕಾಗತ್ತೆ. ಅದು ಏನು ಮಾಡುತ್ತೆ, ಹೇಗಿರುತ್ತೆ, ಎತ್ತ ಅಂತ. ಇನ್ನು ಅಫ್ಕೋರ್ಸ್ ಇದಕ್ಕೆಲ್ಲ ಸೂಕ್ತ ಮಾರ್ಗದರ್ಶನವನ್ನು ಪಡ್ಕೊಳ್ಬೇಕು.
ತದನಂತರ ಹೊಟ್ಟೆ ಭಾಗದಲ್ಲಿರುವ ಮಣಿಪುರ ಚಕ್ರ ಅಂತ ಹೇಳ್ತೀವಿ. ಇನ್ನು ಅನಾಹತ ಚಕ್ರ, ಯಾವುದನ್ನು ನಾಶ ಮಾಡೋಕ್ಕೆ ಸಾಧ್ಯ ಅಲ್ವೋ ಆ ಥರದೊಂದು ಶಕ್ತಿ ನಮ್ಮ ಎದೆಯ ಭಾಗದಲ್ಲಿರುವ ಹಸಿರು ಬಣ್ಣದ ಚಕ್ರವಾಗಿರುತ್ತೆ. ಇನ್ನು ವಿಶುದ್ಧ ಚಕ್ರ ಅಂತ ನಮ್ಮ ಕುತ್ತಿಗೆ ಭಾಗದಲ್ಲಿರುತ್ತೆ. 2 ಭ್ರೂಗಳ ಮಧ್ಯೆ ಇರುವಂತಹ ಹಣೆಯ ಭಾಗದಲ್ಲಿರುವಂತಹ ಆಜ್ಞಾ ಚಕ್ರದ ಬಗ್ಗೆ ತಿಳ್ಕೊಂಡು, ನಮ್ಮ ನೆತ್ತಿಯ ಮೇಲಿರುವಂತಹ ಸಹಸ್ರದಳದ ಸಹಸ್ರಾರ ಚಕ್ರದ ಬಗ್ಗೆ ತಿಳ್ಕೊಂಡಾಗ ನಾವು ಇದ್ರ ಮೇಲೆ ಹೆಜ್ಜೆ ಹೆಜ್ಜೆಯಾಗಿ ವರ್ಕ್ ಮಾಡೋಕ್ಕೆ ಸಹಾಯ ಆಗುತ್ತೆ. ಇಲ್ಲಿ ನಾನು ಆಗಲೇ ಹೇಳಿದಾಗೆ, ನಾವು ಮಾಡುವ ಯಾವುದೋ ಒಂದು ನಿರ್ದಿಷ್ಟವಾದ ಕ್ರಿಯೆ ಅಥವಾ ಸಾಧನೆಯ ಮೂಲಕ ಅದು ಜಾಗೃತವಾಗ್ತಾ ಇದ್ದರೆ ನಮಗೆ ಕೆಲವು ಕನ್ಫರ್ಮೇಷನ್ ಬರ್ತಾ ಇದೆ ಅಂತ ಹೇಳ್ತಾರೆ. ಯಾವ ರೀತಿ? ಫಿಸಿಕಲ್ ಸೆನ್ಸೇಷನ್ಸಲ್ಲಿ ಕೆಲವು ಚೇಂಜಸ್ ಆಗುತ್ತೆ. ಅದು ಜಾಗೃತ ಆಗಬೇಕಾದ್ರೆ ಮೈ ಬಿಸಿ ಬಿಸಿ ಆಗೋದು, ಏನೋ ಜುಮ್ ಜುಮ್ ಅನ್ನೋದು, ಏನೋ ಪಾಸ್ ಆಗೋದು, ಏನೋ ಹರಿಯೋ ಥರ ಅನಿಸೋದು, ಏನೋ ವಿಚಿತ್ರವಾದ ಸೆನ್ಸೇಷನ್ ಫೀಲ್ ಆಗೋದು, ಏನೋ ಸಣ್ಣಗೆ ಎಲೆಕ್ಟ್ರಿಕ್ ಪಲ್ಸ್ ಫೀಲ್ ಆಗೋ ಥರ ಆಗೋದು, ಈ ಥರದ್ದೆಲ್ಲ ಎಕ್ಸ್ಪೀರಿಯನ್ಸಸ್ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಭಾವನಾತ್ಮಕವಾಗಿ ನನಗೆ ತುಂಬ ಖುಷಿ ಆಯಿತು, ಆನಂದವೋ ಪರಮಾನಂದ, ಭಯ ಆಯಿತು, ತುಂಬ ಟೆನ್ಷನ್ ಆಗೋಯ್ತು, ಅವತ್ತಿಂದ ವಿಪರೀತವಾಗಿ ನನಗೆ ಪ್ಯಾನಿಕ್ ಕ್ರಿಯೇಟ್ ಆಗ್ತಾ ಇದೆ, ಈ ಥರನೂ ಹೇಳ್ತಾರೆ. ಅಫ್ಕೋರ್ಸ್ ನಾನು ಆಗಲೇ ಹೇಳಿದಾಗೆ ಅದನ್ನು ಸರಿಯಾಗಿ ಚಾನಲ್ ಮಾಡೋದು, ಅದಕ್ಕೆ ಬೇಕಾಗುವ ಮಾರ್ಗದರ್ಶನ ಸಿಗದೇ ಇದ್ದಾಗ ಅದು ಅಡ್ವೈಸ್ ಆಗುವಂಥ ಸಾಧ್ಯತೆಗಳಿದೆ ಅಂತ ಕೆಲವರು ಅವರ ಅನುಭವನ ಹಂಚ್ಕೊಳ್ತಾರೆ. ಎನಿವೆ, ಸೊ ಇದು ಒಂದಾದರೆ, ಇನ್ನೊಂದು ರೀತಿಯಲ್ಲಿ ಸ್ಪಿರಿಚುವಲ್ ಇನ್ಸೈಟ್ಸ್ಗಳ ಎಕ್ಸ್ಪೀರಿಯೆನ್ಸ್ ಆಗೋರು ಇದ್ದಾರೆ. ಅಂದರೆ ನನಗೇನೋ ಬಣ್ಣ ಕಾಣಿಸ್ತು, ಯಾರೋ ದೇವರು ಬಂದರು, ಏನೋ ಪ್ರತ್ಯಕ್ಷ ಆಯಿತು, ನಾನು ಎಲ್ಲಿಗೋ ಹೊರಟೋಗಿದ್ದೆ, ಈ ಥರನೂ ಕೂಡ. ಬಟ್ ಇಲ್ಲಿ ಯಾರೋ ಒಬ್ಬರು ಮಾರ್ಗದರ್ಶಕರು ಯಾವುದೇ ಭಯ ಇಲ್ಲದೆ ನಿಮ್ಮ ಪಾತ್ರಕ್ಕೆ ಅನುಗುಣವಾಗಿ ಎಷ್ಟು ಸೀಮಿತನೋ ಅದನ್ನು ಹೇಳ್ಕೊಡ್ತಾ, ನೀವು ಅದಕ್ಕೆ ನಿಜವಾಗ್ಲೂ ತಯಾರಿದ್ದೀರೋ ಅದಕ್ಕೆ ಮಾರ್ಗದರ್ಶನ ಕೊಡ್ತಾ ಸುಲಭ ರೀತಿಯಲ್ಲಿ ಇದನ್ನು ಮುಂದುವರಿಸ್ಕೊಂಡು ಹೋದರೆ ಯಾವುದೇ ಭಯ ಪಡುವಂಥ ಅವಶ್ಯಕತೆ ಇರಲ್ಲ. ಆದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದು ಸಹಜವಾಗಿ ನಡೆಯುತ್ತೆ ನಮ್ಮಲ್ಲಿ. ಇದನ್ನು ಇಂಟೆನ್ಸಿಫೈ ಮಾಡೋಕ್ಕೆ, ಫಾಸ್ಟ್ ಮಾಡೋಕ್ಕೆ, ಬೇಗ ಆ ಒಂದು ಸ್ಥಿತಿಯನ್ನು ತಲುಪಿ ಆನಂದವನ್ನು ತಲುಪೋಕ್ಕೆ ನಾವು ಕೆಲವೊಂದು ನಿರ್ದಿಷ್ಟವಾದ ಕ್ರಿಯೆಗಳನ್ನು ಇಂಟೆನ್ಸ್ ಆಗಿ ಮಾಡಬೇಕಾಗಬಹುದು. ಆದರೆ ಮಾಡಲೇ ಇಲ್ಲ ಅಂದರೆ ಅದು ಹಾಗೇ ಇದ್ದುಬಿಡುತ್ತಾ, ಜಾಗೃತ ಆಗೋದೇ ಇಲ್ವಾ ಅನ್ನೋದು ಕೂಡ ಪ್ರಶ್ನೆ ಇದೆ. ಆಗತ್ತೆ. ನಾವು ಒಂದು ಹೆಣ್ಣು ಗಂಡು ಸೇರಬೇಕಾದ್ರೆ ನಡೆಯುವಂತಹ ಒಂದು ದೈಹಿಕವಾಗಿ ಸಿಗುವ ಸುಖ ಅಷ್ಟೇ ಅಲ್ಲ, ಆಧ್ಯಾತ್ಮಿಕ ಕ್ರಿಯೆ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ರೆ ಅಲ್ಲಿಂದ ಹಿಡಿದು ಹಲವಾರು ಘಟ್ಟಗಳಲ್ಲಿ, ಹಂತಗಳಲ್ಲಿ ಅದು ಜಾಗೃತವಾಗುವ ತುಡಿತದಲ್ಲಿ ಸದಾಕಾಲ ಇದ್ದು ಅದು ನಿಮ್ಮನ್ನು ಉದ್ಧಾರದ ಕಡೆಗೆ, ಪರಮಾನಂದದ ಕಡೆಗೆ ಕರ್ಕೊಂಡು ಹೋಗುವಂಥ ಸತತ ಪ್ರಯತ್ನದಲ್ಲಿ ಇರುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತಿನ ಸಂಚಿಕೆಯಲ್ಲಿ ಒಂದು ಸಣ್ಣ ಭಾಗವನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಅದ್ರ ಮೇಲೆ ವರ್ಕ್ ಮಾಡ್ತಾ ಹೋಗಿ ಖಂಡಿತ ನಿಮ್ಮಲ್ಲೂ ಆ ಬೆಟರ್ ಚೈತನ್ಯ, ಒಂದು ಆಹ್ಲಾದಕರ ಅನುಭವ, ಆಧ್ಯಾತ್ಮಿಕವಾಗಿ ಖುಷಿಯನ್ನು ನೀವು ಅನುಭವಿಸಬಹುದು. ಇಲ್ಲಿ ನಾನು ಆಗಲೇ ಹೇಳಿದಾಗೆ ಒಂದೊಂದೇ ಹಂತವಾಗಿ ಅದು ಜಾಗೃತವಾಗ್ತಾ ಹೋಗ್ತಾ ಇರುತ್ತೆ. ಒಂದೇ ಒನ್ ಶಾಟ್ ಇವೆಂಟ್ ಅದು ಅಲ್ಲ, ಒಂದು ಸೀರೀಸ್ ಆಫ್ ಇವೆಂಟ್. ಇದನ್ನು ಹಲವಾರು ವರ್ಷಗಳ ಹಿಂದೆ ಕೆಲವೊಂದು ನಿರ್ದಿಷ್ಟವಾದ ಜಾಗಗಳಲ್ಲಿ ಇಂಟೆನ್ಸ್ ಧ್ಯಾನವನ್ನು ಮಾಡಬೇಕಾದ್ರೆ ನನಗೂ ಕೂಡ ಮನದಟ್ಟಾಗಿದೆ. ಇದೇನೋ ಒಂದೇ ಒಂದು ರೇ ಆಫ್ ಲೈಟ್ ಥರ ಟ್ರ್ ಅಂತ ಅದು ಮೇಲೆ ಕೊಟ್ಟೋಯ್ತು ಆಗೋಯ್ತು ಅನ್ನೋಂಥದ್ದಲ್ಲ. ಇಟ್ ಈಸ್ ಅ ಸೀರೀಸ್ ಆಫ್ ಮಲ್ಟಿಪಲ್ ಎಕ್ಸ್ಪೀರಿಯನ್ಸಸ್ ಟುಗೆದರ್. ಅದನ್ನು ಅರ್ಥ ಮಾಡಿಕೊಂಡ್ರೆ ಸ್ವಲ್ಪ ಗ್ರೌಂಡೆಡ್ ಆಗಿರ್ತೀವಿ, ಒಂದು ಸ್ವಲ್ಪ ಸಮಾಧಾನವಾಗಿ ಹಂಬಲ್ ಆಗಿರ್ತೀವಿ. ಇಲ್ಲ ಅಂದರೆ ನನಗಾಯಿತು ಹಾಗೆ ಹೀಗೆ ಅಂತ ಈಗೋ ಎಲ್ಲಿಲ್ಲದೆ ಇರೋದು ಬಂದುಬಿಡುತ್ತೆ ನಮಗೆ. ಸೊ ಅಕಸ್ಮಾತು ನೀವು ಅದರ ಮೇಲೆ ನಿರ್ದಿಷ್ಟವಾಗಿ ಒಂದಷ್ಟು ಯೋಗ ಕ್ರಿಯೆಗಳನ್ನು, ಪ್ರಾಣಾಯಾಮಗಳನ್ನು, ಅಥವಾ ಯಾವುದೋ ಒಂದು ಸಿದ್ಧಿಯನ್ನು, ಒಂದು ಯಜ್ಞವನ್ನು, ಒಂದು ತಾಂತ್ರಿಕ ಪ್ರಾಕ್ಟೀಸಸನ್ನು ಗುರು ಮಾರ್ಗದರ್ಶನದಲ್ಲಿ ಮಾಡ್ತಾ ಇದ್ದಿದ್ದೆ ಆದರೆ ಜೊತೆಯಲ್ಲಿ ಮೊದಲನೇ ಹಂತದಲ್ಲೇ ನೀವು ಸಾವಿನ ಬಗ್ಗೆ ಇರೋ ಭಯ ಇರಬಹುದು, ಅಥವಾ ಮುಂದೇನಾಗುತ್ತೆ ಅನ್ನೋ ಅಭದ್ರತೆ ಇರಬಹುದು, ಸಂಬಂಧಗಳಲ್ಲಿ ನಿಮಗಾಗುವಂಥ ಕಿರಿಕಿರಿಗಳಿರಬಹುದು, ಅಥವಾ ಕೊರತೆಯ ಒಂದು ಅಭದ್ರತೆಯ ಭಾವನೆ ಇರಬಹುದು, ಅಯ್ಯೋ ಇದು ಆಗಲ್ವೇನೋ ಅನ್ನುವಂಥ ಒಂದು ಚಡಪಡಿಕೆ ಇರಬಹುದು. ಇದೆಲ್ಲವನ್ನು ನಿಧಾನವಾಗಿ ಗೆಲ್ತಾ ಆ ಒಂದು ಫಿಸಿಕಲ್ ಲೆವೆಲ್, ಅಂದರೆ ಮೆಟೀರಿಯಲಿಸ್ಟಿಕ್ ಲೈಫ್ ಲೆವೆಲಲ್ಲಿ ಏನು ಹೇಳ್ತೀವಿ ನಾವು, ಭೌತಿಕ ಶರೀರಕ್ಕೆ ಸಂಬಂಧಪಟ್ಟಂತಹ ಸುಖ ದುಃಖಗಳು, ಆ ಲೆವೆಲಲ್ಲಿ ವಿಪರೀತವಾಗಿ ನಿರಾಳವಾಗಿರ್ತೀರಾ, ಕಾನ್ಫಿಡೆಂಟ್ ಆಗಿರ್ತೀರಾ, ಆ ಸೆಲೆಬ್ರೇಷನ್ನ ಎಂಜಾಯ್ ಮಾಡೋಕ್ಕೆ ಶುರು ಮಾಡಿರ್ತೀರ. ಅದು ಯಾವುದನ್ನೂ ಮಾಡದೆ, ನಾನು ಆಗಲೇ ಹೇಳಿದಾಗೆ ರಾಗ, ದ್ವೇಷ, ಸೇಡು, ಸಿಟ್ಟು, ಅಸೂಯೆ ಮತ್ತು ಅಗೌರವ ಅನ್ನೋದು ಎಷ್ಟು ಇದೆ ಸಮಾಜದಲ್ಲಿ. ಅವ್ರನ್ನ ಹೆಂಗಾದ್ರೂ ಅಗೌರವ ಮಾಡಿಬಿಡ್ಬೇಕು, ಅವ್ರು ಚೆನ್ನಾಗಿದ್ದಾರೋ ಅಲ್ವೋ, ನಮ್ಗೆ ಗೊತ್ತಿಲ್ಲ, ಸರಿ ಇದ್ದಾರೋ ಅಲ್ವೋ, ಆ ಥರ. ಅದನ್ನೆಲ್ಲ ಗೆಲ್ಲದೆ ನಾನು ನಿನಗೋಸ್ಕರ ಎನರ್ಜಿನ ಜಾಗೃತ ಮಾಡಿಬಿಡ್ತೀನಿ, ತಗೋ ಇದೇನೋ ಸಿಕ್ಬಿಟ್ಟಿದೆ ಅಂದರೆ ಕೆಲವರೆಲ್ಲ ಬರ್ತಾರೆ. ಅಂದರೆ ಅವ್ರು ಯಾವುದೋ ಒಂದು ಭ್ರಮೆ, ಕಾಲ್ಪನಿಕ ಲೋಕದಲ್ಲಿದ್ದಾರೆ. ಏನು ಸಿದ್ಧಿ, ಏನು ಸಾಧನೆ, ಯಾವ ರೀತಿ ಸಮಾಧಾನ, ಯಾರನ್ನು ಮೆಚ್ಚಿಸ್ಬೇಕಾಗಿದೆ, ಯಾವುದು ನಿಜವಾದ ಒಂದು ಪ್ರಗತಿ, ಈ ಮೆಚುರಿಟಿನ ಇಟ್ಕೊಂಡು ಈ ಸಾಧನೆಗಳ ಬಗ್ಗೆ ಆಸಕ್ತಿ ತೋರಿಸಿ. ಇಲ್ಲ ಅಂದರೆ, ನಾನು ಸ್ಲ್ಯಾಂಗ್ ಯೂಸ್ ಮಾಡ್ತೀನಿ, ತಪ್ಪು ತಿಳ್ಕೊಬೇಡಿ, ಬಕ್ರಾ ಮಾಡೋದು ಅಂತಾರಲ್ಲ, ಆ ಥರ ಮಾಡೋರು ಕುಂಡಲಿನಿಯಲ್ಲಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಮತ್ತೊಂದೇನೋ ಮಾಡಿ ನಿಮ್ಮ ಬ್ರೈನಿಗೆ ಟೆನ್ಷನ್ ಕೊಡೋರು ಇದ್ದಾರೆ. ಆದ್ದರಿಂದ ಸ್ವಲ್ಪ ಹುಷಾರಾಗಿರಿ ಅಷ್ಟೆ.
ರೈಟ್. ಇದನ್ನು ಸಣ್ಣ ಪ್ರಮಾಣದಲ್ಲಿ ನಿಮ್ಮದೇ ಆದ ರೀತಿಯಲ್ಲಿ ಈ ಎಲ್ಲ ಹಂತಗಳಲ್ಲಿ ನೀವೇ ಸರಳವಾದ ಸಾಧನೆಯನ್ನು ಮಾಡ್ತಾ ಮಾರ್ಗದರ್ಶನ ಪಡ್ಕೊಳ್ತಾ ಆನಂದಕರವಾದ ಸ್ಥಿತಿಯಲ್ಲಿ ಅನುಭವಿಸಿ ನೆಕ್ಸ್ಟ್ ಹಂತಕ್ಕೆ ನಾನು ರೆಡಿ ಇದ್ದೀನಿ ಅನ್ನೋ ಕಾನ್ಫಿಡೆನ್ಸನ್ನು ಅನುಭವಿಸಿ ಮುಂದೆ ಹೆಜ್ಜೆ ತೊಗೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ನಮ್ಗೆ ಅನ್ಸುತ್ತೆ ಒಂದು ಲೆವೆಲಲ್ಲಿ ನಾನು ಇದಕ್ಕೆ ರೆಡಿ ಇದ್ದೀನಿ ಅಂತ, ಆಗ ಮುಂದೆ ಹೋಗೋದಕ್ಕೂ ಯಾರೋ ಫೋರ್ಸಲ್ಲಿ ದೂಕ್ ಬಿಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಸ್ವಲ್ಪ ನೀವೇ ಯೋಚನೆ ಮಾಡಿ. ಮುಂದಿನ ಬಾರಿ ಇನ್ನೂ ಆಳವಾಗಿ ಇದ್ರ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಖಂಡಿತ ಮಾಡೋಣಂತೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಆಪ್ತರಲ್ಲಿ ಹಂಚ್ಕೊಳ್ಳಿ. ಕುಂಡಲಿನಿಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನಾದರೂ ನಿರ್ದಿಷ್ಟವಾದ ಪ್ರಶ್ನೆಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ನಾವು ಆದಷ್ಟು ಅದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಕೂಡ. ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ಸಂಚಿಕೆಯ ಜೊತೆ ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.